ಎಸ್, ಗೋ ಹೆಡ್. ನಿಮ್ಮ ಹೆಸರು, ಯಾವ ಇಯರು, ನಿಮ್ಮ ಪ್ರಶ್ನೆ? ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ರೀದೇವಿ. ನಾನು 3ನೇ ವರ್ಷದ BA ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಪ್ರಶ್ನೆ ಸ್ಮಿತಾ ಮೇಡಮ್ ಅವರಿಗೆ. ನೀವು ಪತ್ರಿಕಾ ರಂಗಕ್ಕೆ ಬಂದಾಗಿನಿಂದ, ಏಕೆಂದರೆ ಸಾಮಾನ್ಯವಾಗಿ ಕೇಳಿದ ಮಟ್ಟಿಗೆ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಕಡೆ ಒಂದು ಆಪರ್ಚುನಿಟಿ ಅನ್ನೋದು ಸಿಗೋದಿಲ್ಲ. ಸಿಕ್ಕಿದಾಗ ಅವ್ರು ತುಂಬಾ ಕಷ್ಟಪಟ್ಟು ಸವಾಲುಗಳನ್ನು ಎದುರಿಸಿ ಮೇಲ್ ಬರೋದು ಕೇಳಿರೋದು. ಸೊ ಹಾಗಾಗಿ ನೀವು ಪತ್ರಿಕಾ ರಂಗಕ್ಕೆ ಬಂದಾಗ ನೀವು ಯಾವ ತರ ಸವಾಲುಗಳನ್ನ ಎದುರಿಸಿದ್ದೀರಾ, ಅಲ್ಲದೆ ಈಗಿನ ಮುಂದಿನ ಪೀಳಿಗೆ ಬರೋರಿಗೆ ಯಾವ ತರ ಒಂದು ಮಾತುಗಳನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ಸವಾಲುಗಳು ಬಹುಶಃ ಪತ್ರಿಕಾ ರಂಗದಲ್ಲಿ ಹೆಣ್ಮಕ್ಳಿಗೆ ಸಪ್ರೇಟು ಗಂಡು ಮಕ್ಳಿಗೆ ಸಪ್ರೇಟು ಅಂತ ಇರೋದಿಲ್ವೇನೋ. ಇಟ್ ಈಸ್ ಅ ಚಾಲೆಂಜಿಂಗ್ ಫೀಲ್ಡ್. ಹೀಗಾಗಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ ಸದಾ ಸವಾಲುದಾಯಕವಾಗಿರುವ ಯಾವುದಾದ್ರೂ ಕ್ಷೇತ್ರ ಇದೆ ಅಂದ್ರೆ ಅದು ಪತ್ರಿಕೋದ್ಯಮ ಕ್ಷೇತ್ರ. ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಕಡಿಮೆ ಈಗ, ಐ ಡೋಂಟ್ ಥಿಂಕ್ ಸೊ, ಹಿಂದಿರಬಹುದೇನೋ. ಬಟ್ ನಾನು ಈ ಪತ್ರಿಕೋದ್ಯಮ ಪ್ರಪಂಚಕ್ಕೆ ಕಾಲಿಟ್ಟಿದ್ದು 2008ನೇ ಇಸ್ವಿಯಲ್ಲಿ. ಆಗಿನಿಂದ ಸಮಾನವಾದ ಅವಕಾಶ ಎಲ್ಲಾ ಕಡೆ ಸಿಗುತ್ತೆ. ಆದ್ರೆ ನಾವು ಪ್ರತಿ ಬಾರಿ ಸಮಾನತೆ ಅವಕಾಶ ಅಂತ ಮಾತನಾಡುವಾಗ ಸ್ವಲ್ಪ ಬಯಾಸ್ಡ್ ಆಗಿ ಮಾತನಾಡ್ತೀವ ಅಂತ ಹೇಳಿ ಕೇವಲ ಅವಕಾಶಗಳ ಬಗ್ಗೆ ಮಾತನಾಡ್ತೀವಿ, ಅರ್ಹತೆ ಬಗ್ಗೆ ಕಮ್ಮಿ ಮಾತಾಡ್ತೀವಿ. ನಮಗೆ ಅವಕಾಶ ಸಿಗಬೇಕು ಅಂತಂದ್ರೆ ನಮ್ಗೆ ಅರ್ಹತೆ ಇರಬೇಕು. ಅರ್ಹತೆ ಇರಬೇಕು ಅಂದ್ರೆ ಅದಕ್ಕೆ ತಕ್ಕನಾಗಿ ನಮ್ಮನ್ನ ನಾವು ತಯಾರು ಮಾಡ್ಕೊಳ್ಬೇಕು. ಸೊ ನಿಮಗೆ ಅರ್ಹತೆ ಇದೆ ಅಂತಂದ್ರೆ ನೀವು ಹೆಣ್ಣಾಗ್ಲಿ ಗಂಡಾಗ್ಲಿ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಸಿಕ್ಕ ಅವಕಾಶವನ್ನ ಸಮರ್ಥವಾಗಿ ಬಳಕೆ ಮಾಡ್ಕೊಳ್ಳುವ ಹಪಹಪಿ ಇದ್ಬಿಟ್ರೆ ಸಕ್ಸೀಡ್ ಆಗೋದು ಬಹಳ ಕಷ್ಟ ಅಲ್ಲ ಅನ್ಸುತ್ತೆ. ಧನ್ಯವಾದ.